ಮಳೆಗಾಲ ಬಂತೆಂದರೆ ಸೊರಗಿದ್ದ ಮರಗಿಡಕ್ಕೆಲ್ಲ ಮರುಜೀವ ಬಂದಂತಾಗುತ್ತದೆ. ಜಲಪಾತಗಳು ಮೈದುಂಬಿಕೊಳ್ಳುತ್ತವೆ. ಹಾಗೆಯೇ ಅಬ್ಬಿ ಫಾಲ್ಸ್ ರಸ್ತೆಯಲ್ಲಿ ಗುಂಡಿಗಳು ಅರಳುತ್ತವೆ. ಇದು ಪ್ರಕೃತಿ ವಿಕೋಪವಲ್ಲ, ವರ್ಷದಿಂದ ವರ್ಷಕ್ಕೆ ಮರುಕಳಿಸುವ ಆಡಳಿತದ ವೈಫಲ್ಯದ ಹಬ್ಬ. ರಸ್ತೆ ಹಾಳಾಗುವುದು, ಅದರ ಬಗ್ಗೆ ಸುದ್ದಿಯಾಗುವುದು, ತಕ್ಷಣ ಗುಂಡಿ ಮುಚ್ಚುವುದು, ಮತ್ತೆ ರಸ್ತೆ ಹಾಳಾಗುವುದು. ಈ ಚಕ್ರ ಈಗ ಮಡಿಕೇರಿಯ ಮಳೆಗಾಲದ ಅವಿಭಾಜ್ಯ ಅಂಗವಾಗಿದೆ. ಅಬ್ಬಿ ಫಾಲ್ಸ್ಗೆ ತೆರಳುವ ಪ್ರವಾಸಿಗರಿಗೆ ಜಲಪಾತದ ದರ್ಶನಕ್ಕೂ ಮುನ್ನ ಗುಂಡಿಗಳ ದರ್ಶನ ಕಡ್ಡಾಯವಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ. ಕೊಡಗಿನ ಪ್ರಮುಖ ಪ್ರವಾಸಿ ತಾಣವಾದ ಅಬ್ಬಿ ಫಾಲ್ಸ್ ಮತ್ತು ಮಾಂದಲಪಟ್ಟಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮತ್ತೊಮ್ಮೆ ಗುಂಡಿಗಳ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ. ಪ್ರತಿ ವರ್ಷ ಮಳೆಗಾಲ ಆರಂಭವಾಗುತ್ತಿದ್ದಂತೆ ರಸ್ತೆ ಕಿತ್ತು ಹೋಗುವುದು, ಗುಂಡಿಗಳು ಉಂಟಾಗುವುದು ಮತ್ತು ವಾಹನ ಸಂಚಾರ ದುಸ್ತರವಾಗುವುದು ಸಾಮಾನ್ಯ ದೃಶ್ಯವಾಗಿದೆ. ಆದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾದ ಆಡಳಿತ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ರಸ್ತೆ ಮೂಲಕ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಸಂಚರಿಸುತ್ತಾರೆ. ದೇಶ ವಿದೇಶಗಳಿಂದ ಆಗಮಿಸುವ ಪ್ರವಾಸಿಗರಿಗೆ ಕೊಡಗಿನ ಸೌಂದರ್ಯದ ಮೊದಲ ಅನುಭವವೇ ಈ ರಸ್ತೆಯ ದುಸ್ಥಿತಿಯಾಗಿರುವುದು ವಿಪರ್ಯಾಸ. ರಸ್ತೆಯ ಹಲವೆಡೆ ಆಳವಾದ ಗುಂಡಿಗಳು ನಿರ್ಮಾಣವಾಗಿದ್ದು, ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಪ್ರತಿ ವರ್ಷ ಇದೇ ಕಥೆ. ರಸ್ತೆ ಮಾಡ್ತಾರೆ, ಮಳೆ ಬಂದರೆ ಕಿತ್ತು ಹೋಗುತ್ತೆ. ಸಾರ್ವಜನಿಕರ ತೆರಿಗೆ ಹಣ ಎಲ್ಲಿಗೆ ಹೋಗ್ತಿದೆ ಎಂಬ ಪ್ರಶ್ನೆಯನ್ನ ಸ್ಥಳೀಯರು ಎತ್ತಿದ್ದಾರೆ. ಪ್ರವಾಸೋದ್ಯಮವೇ ಜಿಲ್ಲೆಯ ಆರ್ಥಿಕ ಜೀವನಾಡಿಯಾಗಿದ್ದರೂ ಪ್ರವಾಸಿಗರಿಗೆ ಮೂಲಭೂತ ರಸ್ತೆ ಸೌಲಭ್ಯ ಕಲ್ಪಿಸುವಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂಬ ಟೀಕೆಗಳು ಕೇಳಿ ಬರ್ತಿವೆ. ಶುಕ್ರವಾರ ಮಾಂದಲಪಟ್ಟಿ ಓಪನ್ ಮಾಡ್ತಿದ್ದೀವಿ ಅಂತ ಈಗ ಪ್ರಚಾರ ಆಗಿದೆ. ಮೊನ್ನೆ ಮೀಟಿಂಗ್ ಕೂಡ ಆಯಿತು ಅರಣ್ಯ ಭವನದಲ್ಲಿ. ಆಗಲೂ ಕೂಡ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲು ಓಪನ್ ಮಾಡೋಕ್ಕೆ ಬದಲು ಶಾಸಕರಿರ್ಬೋದು, ಯಾವುದೋ ಜನಪ್ರತಿನಿಧಿಗಳಿರ್ಬೋದು, ಫಸ್ಟು ಬಂದು ಈ ರೋಡ್ ನೋಡಬೇಕು. ನಾವು ಓಪನ್ ಮಾಡೋಕ್ಕೆ ಯೋಗ್ಯರಿದ್ದೀವ ಅಂತ ನಮ್ಮ ಯೋಗ್ಯತೆಯನ್ನು ತೋರಿಸ್ಬಿಟ್ಟು ಓಪನ್ ಮಾಡಬೇಕು ಅಲ್ವಾ. ಸಾವಿರಾರು ಜನ ಟೂರಿಸ್ಟ್ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಬೆಳಗ್ಗೆ ಇಲ್ಲಿ ಸ್ಕೂಲಿಗೆ ಹೋಗಬೇಕು, ಟ್ರಾಫಿಕ್ ಜಾಮ್ ಆಯ್ತದೆ, ಬಸ್ಸುಗಳು ಬರ್ತದೆ. ಎಷ್ಟು ಪ್ರಾಬ್ಲಮ್ ಇದೆ ಅಂತ ಸರ್ಕಾರ ಗಮನ ಹರಿಸ್ಬೇಕು. ಸರ್ಕಾರ ಸುಮ್ಮನೆ ಟೂರಿಸಮ್ ಬೆಳೆಸೋದ್ರಿಂದ ನಮ್ಮ ದೇಶ ಅಭಿವೃದ್ಧಿ ಆಯ್ತದೆ, ಜಿಲ್ಲೆ ಅಭಿವೃದ್ಧಿ ಆಯ್ತದೆ, ದುಡ್ಡು ಆಗ್ತದೆ. ದುಡ್ಡು ಯಾರಿಗಾಗ್ತದೋ ಗೊತ್ತಿಲ್ಲ. ಅಲ್ಲಿ ಫಾರೆಸ್ಟರಿಗಾಗುವುದು, ಇನ್ನು ಪೊಲೀಸರಿಗಾಗುವುದು, ಅಥವಾ ಇನ್ಯಾರಿಗೂ ಆಗುವುದು. ಆದರೆ ಆಗುವ ದುಡ್ಡನ್ನ ಹೆಂಗೆ ಬಳಸ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕು. ಅಷ್ಟೇ ಅಲ್ಲ, ಚೆನ್ನಾಗಿ ರೆಡಿ ಮಾಡಿ. ಬರುವ ಟೂರಿಸ್ಟನ್ನ ನೇರವಾಗಿ ಮಾಂದಲಪಟ್ಟಿಗೆ ಹೋಗೋಕ್ಕೆ ರಸ್ತೆಗಳನ್ನ ರೆಡಿ ಮಾಡಿ. ಸಾಮಾಜಿಕವಾಗಿ ಏನು ಪ್ರಾಬ್ಲಮ್ ಆಯ್ತಿದೆ ಅದನ್ನು ಪ್ರಾಬ್ಲಮ್ ಆಗದಾಗೆ ನೋಡ್ಕೊಳ್ಳಿ. ಮತ್ತು ನೀವು ಟೂರಿಸ್ಟ್ನ ಕರೆಸೋದು, ಮಾಂದಲಪಟ್ಟಿ ಓಪನ್ ಮಾಡೋದು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಫಸ್ಟ್ ಸಮಾಜದ ಬಗ್ಗೆ ಕಳಕಳಿ, ಲೋಕಲ್ಸ್ ಜೀವನದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ. ಲೋಕಲ್ಸಿಗೆ ಏನು ಪ್ರಾಬ್ಲಮ್ ಇದೆ, ಲೋಕಲ್ಸ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಬೇರೆ ಬಿಸ್ನೆಸ್ಸಿಗೆ ಅವಕಾಶ ಮಾಡಿ, ಟೂರಿಸಮ್ನ ಬೆಳೆಸಿ, ಏನು ಬೇಕಾದರೂ ಮಾಡಿ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ತಕ್ಷಣದಲ್ಲಿ ಈ ರಸ್ತೆನ ಈಗ ಸರಿಪಡಿಸ್ಬೇಕು. ಇವತ್ತು ಅಬ್ಬಿ ಫಾಲ್ಸ್ ಏನು ಮುತ್ತಟೆಂಬಲ್ ಜಂಕ್ಷನ್ ಇದೆ, ಇಲ್ಲಿ ತುಂಬ ರಸ್ತೆಗಳ ಸಮಸ್ಯೆ ಇದೆ. ತುಂಬ ಗುಂಡಿ ಬಿದ್ದು ಹೋಗಿದೆ. ಮಳೆಗಾಲ ಪ್ರಾರಂಭ ಆಗಿದೆ, ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಇಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಕೂಡ ಇದೆ. ಅಲ್ಲಿ ಸ್ವಲ್ಪ ಎರಡು ಸೈಡಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ತುಂಬ ಸಮಸ್ಯೆಗಳಾಗ್ತಾ ಇದೆ. ಇದನ್ನೆಲ್ಲ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸರಿ ಮಾಡಿ ಕೊಡಬೇಕು ಅಂತ ಈ ಕೇಳ್ಕೊಳ್ತೀನಿ. ಪ್ರತಿ ವರ್ಷ ಈ ರೋಡ್ ಸಮಸ್ಯೆ ಅಲ್ಲ, ಇದು ಏನು ಮಾಡಲೇ ಇಲ್ಲ. ಅದರಿಂದ ಇವತ್ತು ಇನ್ನು ಈ ಮಳೆಗಾಲ ಕಳೆದ್ರೆ ರೋಡೇ ಇರೋದಿಲ್ಲ. ಈ ಪರಿಸ್ಥಿತಿನ ಓಡಾಡೋಕ್ಕೂ ಆಗಲ್ಲ, ಎಲ್ಲ ಸಮಸ್ಯೆಗಳಾಯ್ತದೆ.
ಪ್ರತಿ ವರ್ಷ ರಸ್ತೆ ಹಾಳಾದಾಗ ಸುದ್ದಿ, ವರದಿ, ಚರ್ಚೆಗಳು ನಡೆಯುತ್ತವೆ. ರಸ್ತೆ ಕಾಮಗಾರಿಯೂ ನಡೆಯುತ್ತದೆ. ಮುಂದಿನ ಮಳೆಗಾಲ ಬಂದಾಗ ಮತ್ತೆ ರಸ್ತೆ ಗುಂಡಿಮಯವಾಗುತ್ತದೆ, ಮತ್ತೆ ಸುದ್ದಿಯಾಗುತ್ತದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಬದಲು ಪ್ರತಿ ವರ್ಷ ಸುದ್ದಿ ಮಾಡುವುದೇ ಕೆಲಸ ಎಂಬಂತಾಗಿದೆ. ಪ್ರತಿ ಮಳೆಗಾಲಕ್ಕೂ ಅಬಿಫಾಲ್ಸ್ ರಸ್ತೆ ಗುಂಡಿಮಯವಾಗುವುದು ನಿಶ್ಚಿತ. ಅದರ ಬಗ್ಗೆ ಸುದ್ದಿಯಾಗುವುದು ನಿಶ್ಚಿತ. ಆದರೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾತ್ರ ಎಂದಿಗೂ ನಿಶ್ಚಿತವಾಗಿಲ್ಲ. ಅಬಿಫಾಲ್ಸ್ ರಸ್ತೆ ಹಾಳಾಗುವುದು ಹೊಸ ವಿಷಯವೇನಲ್ಲ. ಪ್ರತಿ ವರ್ಷ ರಸ್ತೆ ಗುಂಡಿಮಯವಾಗುತ್ತದೆ, ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತದೆ. ಆದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾತ್ರ ಇಂದಿಗೂ ಸಿಕ್ಕಿಲ್ಲ. ರಸ್ತೆ ಸರಿಪಡಿಸುವುದಕ್ಕಿಂತ ಸುದ್ದಿ ಬಂದಾಗ ಆ ಕ್ಷಣಕ್ಕೆ ತಾತ್ಕಾಲಿಕ ಸ್ಪಂದನೆ ಮಾತ್ರ ಸಿಗುತ್ತದೆ. ಅಬ್ಬಿಫಾಲ್ಸ್ ಮತ್ತು ಹೆಬ್ಬೆಟ್ಟಗೇರಿ ಮಾಂದಲಪಟ್ಟಿ ಹೋಗೋ ರಸ್ತೆ, ಈ ರಸ್ತೆ ನೋಡಿದ್ರೆ ಮನ್ಸರಂತೂ ಹೋಗೋದಿಲ್ಲ. ಇದರಲ್ಲಿ ಇದು ರೋಡ ತಳ ತೋಡು ಥರ ಇದೆ. ಈ ಒಂದು ಮನುಷ್ಯರಿಗೆ ಯೋಗದ ದಾರಿನಿಲ್ಲ. ಮತ್ತು ಸರ್ಕಾರ ಎಂತ ಮಾಡ್ತಿದೆ ಗೊತ್ತಿಲ್ಲ. ಇದು ಮಾಡಿ ಸರಿಯಾಗಿ ಮೇ ತಿಂಗಳಿಗೆ 1 ವರ್ಷ ಆಯಿತು. ಕಳಪೆ ಕೆಲಸ ಮಾಡಿದ್ದಾರೆ. ಈ ಕಳಪೆ ಕೆಲಸ ಮಾಡಿದರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸ್ಬೇಕು ತಾನೆ. ಎಂಥ ಶಾಸಕರು, ಎಂಥ ಈ ದಾರಿಯಲ್ಲಿ ನಿಜವಾಗಿ ಮನುಷ್ಯರಿಗಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಏನಾದರೂ ಈಗ ಸದ್ಯ ಮಟ್ಟಿಗೆ ಏನಾದರೂ ಇದಕ್ಕೆ ಒಂದು ಎನ್ಸೆಂಡ್ ಹಾಕಿ ಈ ದಾರಿನೊಂದು ಮನ್ಸೂರು ಹೋಗೋ ಥರ ಮಾಡಿಕೊಟ್ರೆ ಒಳ್ಳೇದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಪ್ರತಿ ವರ್ಷ ಇದು ಇದೆ. ನಾನು ನೋಡಿದಾಗೆ ಒಂದು 7-8 ವರ್ಷದಿಂದ ಇದೆ. ಹೀಗೆ ಕೆಲಸ ಮಾಡ್ತಾರೆ. 6 ತಿಂಗಳಲ್ಲಿ ಎಲ್ಲ ಎದ್ದು ಹೋಗ್ತದೆ. ನೋಡಿ ಹೇಗೆ ಉಂಟಂತ ನೋಡಿ. ಅಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಬೈಕವರು ಎಷ್ಟು ಜನರು ಬಿದ್ದಿದ್ದಾರೆ ಗೊತ್ತಾ. 3-4 ಜನರು ಆಯ್ತು ಬೀಳಿದ್ದು. ನಾನು ಸುತ್ತ ಮೊನ್ನೆ ಬಿದ್ದಿದ್ದೇನೆ. ಒಂದು 3 ದಿವಸ ಆಯ್ತು ನಾ ಬಿದ್ದು, ಸ್ಕೂಟ್ರಲ್ಲಿ ಬಿದ್ದುಬಿಟ್ಟು. ಹೇಗೆ ಆದರೂ ಇದು ಇಡೀ ಮಡಿಕೇರಿ ಪ್ರತಿ ಕೊಡಗಿನ ಬರುವಂಥ ಜನರು ಈ ರೋಡಲ್ಲಿ ಬರ್ತಾರೆ. ಎಲ್ಲರೂ ಅಬಿಫಾಲ್ಸ್, ಮಾಂದಲಪಟ್ಟಿ ಪ್ರತಿ ಜಾಗಕ್ಕೆ ಹೋಗುವವರು ಇಲ್ಲಿ ಮೆಡಿಕಲ್ ಕಾಲೇಜಿಂದ ಬರುವ ಸ್ಟೂಡೆಂಟ್ಗಳಿಗೆ ಇಲ್ಲಿ ಬರುವಾಗ 10-15 ನಿಮಿಷ ತಗೊಳ್ತಾರೆ ಇಲ್ಲಿಂದ ಅಲ್ಲಿಗೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟು. ಹೇಗೆ ಏನು ನಗರಸಭೆ ಏನು ಮಾಡ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಇದೀಗ ಮತ್ತೆ ರಸ್ತೆ ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಈ ಬಾರಿ ರೂಪಾಯಿ 18 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟೀಕರಣ ಮತ್ತು ರಸ್ತೆಯ ಒಂದು ಬದಿ ಚರಂಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಮುಂದಿನ ವಾರ ಕೆಲಸ ಆರಂಭಗೊಳ್ಳಲಿದೆ ಎಂದು ಈ ಭಾಗದ ನಗರಸಭೆ ಸದಸ್ಯ ಮಹೇಶ್ ಜೈನಿ ಚಿತ್ತಾರಕ್ಕೆ ತಿಳಿಸಿದ್ದಾರೆ. ಈಗಾಗಲೇ ಅಬ್ಬಿಫಾಲ್ಸ್ ರಸ್ತೆಯ ಒಂದು ಕಾಂಕ್ರೀಟೀಕರಣಕ್ಕೆ ಮತ್ತು ಒಂದು ಬದಿಯಲ್ಲಿ ಚರಂಡಿ ವ್ಯವಸ್ಥೆಗಾಗಿ ಸುಮಾರು 18 ಲಕ್ಷದ ಒಂದು ಕಾಮಗಾರಿಯನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಅದರ ಗುದ್ಲಿ ಪೂಜೆ ಕೂಡ ಆಗಿದೆ. ಅದು ಈಗ 1 ವರ್ಷದ ಹಿಂದೆ ಅಲ್ಲಿ ಒಂದು ತಾರ್ ರಸ್ತೆಯನ್ನು ಮಾಡಿದ್ದು. ಅದರ ವಿಪರೀತ ನೀರು ನಿಲ್ಲುವ ಜಾಗ ಅದಾಗಿದ್ದರಿಂದ, ತಗ್ಗು ಪ್ರದೇಶ ಆಗಿದ್ದರಿಂದ ಅಲ್ಲಿ ಅದು ಕಿತ್ತು ಹೋಗಿದೆ. ಅದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಮಾಡಬೇಕು ಅಂತೇಳಿ 18 ಲಕ್ಷದ ಮೊತ್ತದಲ್ಲಿ ಒಂದು ಕಾಂಕ್ರೀಟೀಕರಣವನ್ನು ಸದ್ಯದಲ್ಲೇ ಪ್ರಾರಂಭ ಮಾಡ್ತೇವೆ. ಈಗಾಗಲೇ ಶಾಸಕರು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ನವೀನ್ ಪೂಜಾರಿ ಅಂತ ಹೇಳೋರು ಕಾಂಟ್ರಾಕ್ಟರ್ ಇದ್ದಾರೆ. ಸದ್ಯದಲ್ಲೇ ಆ ಕೆಲಸ ಪ್ರಾರಂಭ ಆಗ್ತದೆ. ಸದ್ಯ ಅಂದರೆ ಯಾವಾಗ ಒಂದು ಡೇಟ್ ಹೇಳಿ. ಸುಮ್ಮನೆ ಜನಕ್ಕೆ ಸದ್ಯ ಅಂದರೆ 1 ವರ್ಷ ಆಗ್ಬೋದು. ಇಲ್ಲ ಸದ್ಯ ಹೇಗೆ, ಯಾಕೆಂತ ಹೇಳಿದ್ರೆ ನಿಮಗೂ ಗೊತ್ತಿರ್ಬೋದು, ಅಲ್ಲಿ ಅಬ್ಬಿಫಾಲ್ಸ್ ಇರೋದು, ಮಾಂದಲಪಟ್ಟಿ ಇರೋದು, ಮೆಡಿಕಲ್ ಕಾಲೇಜ್ ಇದೆ, RTO ಆಫೀಸ್ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಅದನ್ನ ನಾವು ಟ್ರಾಫಿಕನ್ನು ಕಂಟ್ರೋಲ್ ಮಾಡಿಕೊಂಡು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಈಗ ಒಂದು ಮುಂದಿನ ವಾರದಲ್ಲಿ ಆ ಕೆಲಸ ಪ್ರಾರಂಭ ಆಗ್ತದೆ. ಕಳೆದ ವರ್ಷವೂ ಮಳೆಗಾಲದಲ್ಲಿ ರಸ್ತೆ ಸರಿಪಡಿಸಲಾಗಿತ್ತು. ಮಳೆ ಹೆಚ್ಚಾದಂತೆ ಹೊಂಡ ಗುಂಡಿಗಳು ಕಾಣಿಸಿಕೊಂಡವು. ಇದರಿಂದ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಗಂಭೀರ ಅನುಮಾನಗಳು ಮೂಡುತ್ತವೆ. ಸೂಕ್ತ ಚರಂಡಿ ವ್ಯವಸ್ಥೆಯೂ ಇಲ್ಲದೆ ಮಳೆಯ ನೀರೆಲ್ಲ ಗುಂಡಿಗಳಲ್ಲಿ ಸಂಗ್ರಹಗೊಂಡು ವಾಹನ ಸವಾರರು, ಪಾದಚಾರಿಗಳು ಪಡಬಾರದ ಕಷ್ಟಪಡ್ತಿದ್ದಾರೆ. ಅಬಿಫಾಲ್ಸ್ ರಸ್ತೆಯ ಗುಂಡಿಗಳಿಗೆ ಈಗ ಪ್ರತ್ಯೇಕ ಪ್ರವಾಸಿ ತಾಣದ ಮಾನ್ಯತೆ ನೀಡಿದ್ರೂ ಆಶ್ಚರ್ಯವಿಲ್ಲ ಎಂಬಂತಾಗಿದೆ. ಒಟ್ಟಾರೆ ಈ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ ಎನ್ನುವುದು ಸುದ್ದಿಯಲ್ಲ. ಗುಂಡಿಗಳಿಲ್ಲದೆ ರಸ್ತೆ ಕಂಡುಬಂದರೆ ಅದು ದೊಡ್ಡ ಸುದ್ದಿ. ವರ್ಷದಿಂದ ವರ್ಷಕ್ಕೆ ಪುನರಾವರ್ತನೆಯಾಗ್ತಿರುವ ಈ ಕಳಪೆ ಕಾಮಗಾರಿ ಆಡಳಿತದ ನಿರ್ಲಕ್ಷ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.